ಅಂಚ್ಕಟ್ ಮೇಲೆ ಹೋಗ್ತೈತಿ. ಇಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಗಾಳಿ ಮಳೆ ಬಂದು 25,000 ರೂಪಾಯಿ. ಎಷ್ಟು ಸಣ್ಣ ಸರ್? ಅದು 56 ಸಣ್ಣ. ಲೈಫ್ ಲೀಡ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಅಲ್ಲೇ ಇದ್ದೀತಾ? ಓ ಮೊಟ್ಟೆ ಟಿಕ್ಕಿ ಹೋಯ್ತು. ನಮ್ಮ ತೋಟ ಬಂದು ನಿಂತ್ಕೊಂಡಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಎಲ್ಲ? ಸುಮಾರು ದಿವಸದ ಮೇಲೆ ನಾನು ವ್ಲಾಗ್ ಮಾಡಿಸಿದ್ದೆ ಅನಿಸ್ತಿತ್ತಪ್ಪ. ಯಾಕೋ ಸ್ವಲ್ಪ ಕನೆಕ್ಷನ್ ಮಿಸ್ ಆಯ್ತಾ ಅಂತ ನಮಗೂ ನಿಮಗೂ. ಸೊ ಕಾಮೆಂಟಲ್ಲಿ ಮಾಡಿ ಆಯಿತಾ, ಹೆಂಗಿದ್ರಿ ಎಲ್ಲ ಅಂತ ಹೇಳಿ ಕಮೆಂಟ್ಸಲ್ಲಿ. ನಾನು ಹಸಿರು ಸೀರೆ ಉಟ್ಕೊಂಡು ನಮ್ಮ ತೋಟ ಬಂದು ನಿಂತ್ಕೊಂಡಿದ್ದೆ ಫೋಟೋ ತೆಗೋಕ್ಕೆ. ಇದು ವನಮಹೋತ್ಸವದ ಅಂಗವಾಗಿ ಇನ್ನರ್ ವೀಲಲ್ಲಿದ್ದೆ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿಂದ ಈ ಥರ ಎಲ್ಲರೂ ಮೆಂಬರ್ಸ್ ಎಲ್ಲರೂ ಹಸಿರು ಸೀರೆ ಉಟ್ಕೊಂಡು ಒಂದು ಗಿಡ ನಟ್ಟು ನೀರು ಹಾಕೋ ಥರ ಫೋಟೋ ಬೇಕಿತ್ತು ಅಂತ ಹೇಳಿದ್ರೆ. ಸೊ ಲಾಸ್ಟ್ ಡೇಟ್ ಇವತ್ತು ನಾನು ಈಗ ಫೋಟೋ ತೆಗೆದು ಕಳಿಸ್ತಿದ್ದೆ. ಬಿಸಿಲಂಗೆ. ಈಗ ನಾವು ನಟ್ಟದ್ದು ಯಾವ ಗಿಡ ಅಂತ ಗೊತ್ತಾದರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಲಾಸ್ಟಲ್ಲಿ ಹೇಳ್ತೆ. ಹಂಗೆ ಮಧ್ಯಾಹ್ನ ಹೋಯ್ತು. ಎಷ್ಟು 3:30 ಈಗ. ರಾಹಿತ್ಯ ಬಂದಾಳ. ಅವಳು ಬಂದ ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ನಮ್ಮ ಗದ್ದೆ ಹತ್ರ ಹೋಗ್ತಿತ್ತು. ಈಗ ಫುಲ್ ತೋರಿಸ್ದೆ ನಮ್ಮ ಗದ್ದೆಗೆ ಹೋಗ್ಬೋದು ದಾರಿ ಇದು. ಲಾಸ್ಟ್ ಟೈಮ್ ನಾಟಿ ಮಾಡೋದೆಲ್ಲ ಹಾಕಿದ್ದಿದೆ, ಮಷಿನ್ ನಾಟಿ. ಹಾಂ, ಮತ್ತು ಎಲ್ಲರೂ ಒಂದೊಂದು ಗಿಡ ನಟ್ಟು ನೀರು ಹಾಕಿ ಅಕ್ಕ ಮನೆಗೆ ಎಲ್ಲರೂ ಒಂದೊಂದು ಗಿಡರು ನಡಿ, ಮಕ್ಕಳ ಹತ್ರ ನಡೆಸಿ. ಈಗ ನಮಗೆ ಗಿಡ ಮರಗಳಿಲ್ಲದೆ ನಮ್ಮ ಜೀವನ ಇಲ್ಲ. ಯಾಕಂದರೆ ಆಕ್ಸಿಜನ್ ಕೊಡುತ್ತೆ, ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡುತ್ತೆ, ಮಣ್ಣು ನೀರು ಎಲ್ಲದನ್ನೂ ಸೇವ್ ಮಾಡುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ಅವಕ್ಕೆ ವಾಸಸ್ಥಳ, ಶೆಲ್ಟರ್ ಅಂತಾರಲ್ಲ, ಸೊ ಅದೆಲ್ಲದು ಗಿಡ ಮರಗಳಿಂದ ಸಿಗತ್ತೆ. ಹಣ್ಣು ಮತ್ತು ಎಷ್ಟೋ ಔಷಧಿಗಳಿಗೆ ತುಂಬ ಇಂಪಾರ್ಟೆಂಟ್. ಹೆಲ್ದಿ ಲೈಫ್ ಲೀಡ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ ಗಿಡ ಮರಗಳು. ಒಂದು ಮರ ನಟ್ಟು ನಾವು ಒಂದು 100 ಜೀವಿಗಳನ್ನು ಉಳಿಸ್ಲಕ್ಕ. ಸೊ ಎಲ್ಲರೂ ನೆನ್ಪಂಗೆ ಒಂದೊಂದು ಗಿಡ ಆದರೂ ನಡಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ಕಾಣ್ತಿದ್ರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲೊಂದು ಬಟನ್ ಇದೆ, ಬೆಲ್ ಐಕಾನ್, ಅದನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ವೀಡಿಯೋಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ಯಾರ ಮನೆಗೆಲ್ಲ ಗದ್ದಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಾಮೆಂಟಲ್ಲಿ ಹೇಳಿ. ಅಂದರೆ ನೀವು ಮಷಿನ್ ನಾಟಿ ಮಾಡ್ರ್ಯಾ ಅಥವಾ ಜನರನ್ನ ಹೈಕಂಡು ಮಾಡಿಸ್ರ್ಯಾ, ಹೆಂಗೆ ಅಂದ್ಕೊಂಡು. ಈಗ ಎಲ್ಲ ಜನರನ್ನೆಲ್ಲ ಹೈಕಂಡು ಮಾಡಿಸಿ ಅದೆಲ್ಲ ತಲೆ ಕೆಡ್ಸ್ಕೊಂಬುದೆಲ್ಲ ಕಿರಿಕಿರಿ ಅಂದೇಳಿ ಹೆಚ್ಚಾಗಿ ಮಷಿನ್ ನಾಟಿಯೇ ಮಾಡ್ತರು ಅಲ್ದ. ಆ ಸಲ ಮಷಿನ್ ನಾಟಿ ಮಾಡೋದೆಲ್ಲ ಹಾಕಿರಿದೆ. ನಾವಿತ್ತಲ್ಲ ನಮ್ಮ ಪ್ರೈಮರಿಗೆ ಹೊಪ್ಪತ್ತಿಗೆ ಇದೇ ರೂಟಂಗೆ ಹೋಗ್ತಿದ್ದಿತ್ತು. ನಂಗೆ ಇಲ್ಲಿ ಬಂದಾಗನೂ ಅದೇ ಎಣಿಸೋದು. ನಾನು ಮತ್ತು ನನ್ನ ಹಸ್ಬೆಂಡ್ ಇದ್ದ ತಂಗಿ ರಾಧಿಕಾ ಅಕ್ಕ ಮತ್ತು ಇನ್ನೊಬ್ಬರು 3 ಜನ ಒಟ್ಟಿಗೆ ನಾವು ಇದೇ ಗದ್ದೆಂಗೆ ಹೋಗ್ತಿದ್ದಿತ್ತು. ಆಗಲಿ ಕಂಚು ಒಂಚೂರು ಸರಿ ಇದ್ದಿತ್ತ ಎಂತದಪ್ಪ, ಬಟ್ ಇದೇ ಗದ್ದೆಂಗೆ ಇಲ್ಲಿ ನಂಗೆ ಬಂದಾಗಲೂ ಅದೊಂದು ಮೆಮೊರಿ ನೆನಪಾತಿರತ್ತೆ. ಇಲ್ಲಿ ಪಕ್ಕದಂಗೆ ನಮ್ಮ ಸ್ಕೂಲ್, ಅಂದರೆ ಪ್ರೈಮರಿ ಇಪ್ಪದು ಈ ರೋಡ್ ಅಪೋಸಿಟಲ್ಲಿ ಬರುತ್ತಾ. ಹಾಂ, ಮತ್ತು ಹೈಸ್ಕೂಲಿಗೆ ನಾನು ವಿವೇಕದಲ್ಲೂ ಓದೋದಾಯ್ತಾ, ಕೋಟ. ಸೊ ಅಲ್ಲಿ ಇದೇ ರೋಡಂಗೆ ಇದೇ ಇದ್ರಂಗೆ ಅಂಚ್ಕಟ್ ಮೇಲೆಲ್ಲ ಹೋಗ್ತಿದ್ದಿತ್ತು. ಒಂದಿನ ಅಂತೂ ಗಮ್ಮತ್ತಂದರೆ ಗಾಳಿ ಮಳೆ ಬಂದ್ಕೊಂಡು ನಾವು ಕೊಡೆ ಹಿಡ್ಕೊಂಡಿದ್ದಿತ್ತು. ಅಂಚ್ಕಟ್ ಮೇಲೆ ಹೋಗ್ತಿತ್ತು. ಇಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಗಾಳಿ ಮಳೆ ಬಂದು ನಮ್ಮನ್ನು ಗದ್ದಿಗೆ ದೂಡಿ ಬಿಟ್ಟಿದ್ದು. ಹಬ್ಬನ ಅಗಾಡೋದು ಸ್ವಲ್ಪಲ್ಲ ನಾವು ಮತ್ತೆ ಕಾಂಬೋದಾಯ್ತು. ಆಗಲ್ಲ ಸ್ಕೂಲಿಗೆ ಹಬ್ಬತ್ತಿಗೆ ಅಲ್ಲೊಂದು ಅಂಬಾಗ್ಲಕೆರೆ ಅಂದಿತ್ತು, ಅದು ಫುಲ್ ಆದ್ರೆ ನಮ್ಮ ರಜೆ ಕೊಡ್ತಾರೆ ನಳಿ ಹೇಳಿ. ನಮಗೆ ಅದೇ ಅಂಬಾಗ್ಲಕೆರೆ ಫುಲ್ ಆಯ್ತಾ ನಳಿ ಹೇಳಿ ದಿನ ಹಬ್ಬತ್ತಿ ಕಣ್ಕೊಂಬ ಇದು ಫುಲ್ಲಾರ್ ನಮ್ಗೆ ಇವತ್ತು ಸ್ಕೂಲಿಗೆ ರಜೆ ಅನ್ಕೊಂಡು ಗಮ್ಮತ್ತು ಆತೈತೆ ಆ ಡೇಸ್ ಎಲ್ಲ. ಎಲ್ಲ ಕಡೆ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ಗೊತ್ತಿಲ್ಲ ನಂಗೆ. ನವಿಲೇ ನಿನ್ನಂಗೆ ಕುಣಿವೆ, ನಿನ್ನಂಗೆ ನವಿಲಿ ಈ ಮನದ ಮರೆಯಲಿ ಮನಸ್ಸು ಮುನಿಯಲಿ ನವಿಲಿ ನೀನೇನೆ ನಾನಾಗುವೆ ಕಂಡೆ. ನಾನು ನವಿಲೆ ಅಂದದ್ದು ಕರೆಕ್ಟಾಗಿ ನವಿಲು ಆಚಿ ಬದಿ. ಓ ಅತ್ತ ಕಡೆ ನವಿಲು, ಎತ್ತ ಕಡೆ ತೋರಿಸ್ತಿ ಕಣೆ, ಆ ಮನೆ ಹತ್ರ ನವಿಲು ಹೊಯ್ ಅಂತೈತಿ. ಆಗ ನಾನೊಂದು ಗಿಡ ನಟ್ಟಿದ್ನಲ್ಲ, ಅದು ರಂಬೂತನ್. ಆಲ್ರೆಡಿ ನಮ್ಮನೆ ಹಿಂಗಿದ್ದಿತ್ತು, ಫೋಟೋಗೋಸ್ಕರ ಮತ್ತೆ ನಟ್ಟದ್ದು ಅದನ್ನ. ಕಂಬ ರಂಬೂತನ್ನು ಹಣ್ಣು ಹತ್ತ ಎಷ್ಟು ಹತ್ತು ಅದೆಲ್ಲ ಮತ್ತೆ ವಿಡಿಯೋ ಮಾಡಿ ಹಾಕ್ತೆ. ಕುಂಕೊಳಕ್ಕಿ ಮೊಟ್ಟೆ ಇತ್ತ? ಎಲ್ಲಿತ್ತು? ಮೊಟ್ಟೆ ಎಲ್ಲಿತ್ತು? ಯಾವ್ದ್ರದ್ದು ಹಕ್ಕಿದ? ಓ, ಹಕ್ಕಿ ಹಾರಿ ಹೋಯ್ತಾ? ಮೊಟ್ಟೆ ಟಿಕ್ಕಿ ಹೋಯ್ತಾ?
ಕ್ಯಾಮ್ರಾ ಹಾಯ್ಕಣಿಲ್ಲ ಇಲ್ಲಿ ಅಲ್ಲ ಅಯ್ಯೋ 5 ಮಟ್ಟಿ ಉಂಟು. ಒಟ್ಟು ನೀವೆಷ್ಟು ತಿಕ್ಕೊಂಡದಿದೆ ಅವ್ನು ನೀನ್ ಮಣ್ಣಿಂದ ಮೊನ್ನೆ ಅಲ್ಲೇ ಇದ್ದೀತಾ ಓ ಮೊಟ್ಟೆ ಟಿಕ್ಕಿ ಹೋಯ್ತು ಇಲ್ಲ ಒಂದು ಹಕ್ಕಿ ಎಂತ ಹಕ್ಕಿ ಹುಂಡ್ಕೊಳ್ಳಿ ಹುಂಡುಕುಳಕ್ಕಿ ಕೋಳಿ ಹುಂಡುಕೋಳಿ ಉಂಟಲ್ಲ ಹುಂಡುಕುಳಕ್ಕಿ ಹುಂಡುಕುಳಕ್ಕಿ ಅಂದ್ರೆ ಗೊತ್ತಾಯ್ತಾ ಅಯ್ಯೋ ಎಂತ ಇದು ನಟ್ಟದ್ನಲ್ಲ ಯಬ್ಬ ಸಾಧಾರಣ ಇದು ಹೋಟೆಲ್ ಗಾಡಿ ನಿಮ್ಗೆ ಅದು ಹಾ ಸಾಧಾರಣ ಹೋಟೆಲ್ ಗಾಡಿ ನಿಮ್ಗೆ ಅದು ಹೌದಾ ಮತ್ತೆ ಇದನ್ನೆಲ್ಲ ಇಡೋರು ಬರ್ಕಲ್ಲ ಸ್ವಲ್ಪ ಇದು ಬೇಕಾದ್ರೆ ಬಲ ಬೇಕಾ ಎಂತಕ್ಕೆ ಈ ಗದ್ದಿಗೆ ಓಡ್ಸು ಕಷ್ಟ ಆಯ್ತಾ ಭಯಂಕರ ಕಷ್ಟ ಇದೆ ಇದೆಲ್ಲ ಲಾಯ್ಕ್ ಆಗುತ್ತೆ ಇದ್ರಂಗಲ್ಲ ಇದಂದ್ರೆ ಮಣ್ಣು ಇದು ಜಾಸ್ತಿ ಅದು ವೀಡರ್ ಸಿಕ್ಕಿದ್ರೆ ಅದನ್ನ ವೀಡರ್ ಕೂಡ ಓಡಿಸ್ಕೊಂಡು ಹೋಗ್ಬೇಕಲ್ಲ ಎಲ್ಲಾರು ಹುಡ್ದಂಗ ಮಾನವ ಮೂಳೆ ಮಾಂಸದ ಕಡಿಕೆ ಲಲಲಾಲ ಅಯ್ಯಬ್ಬ ಅಂಕ ಫುಲ್ ಕೊಚ್ಚಿ ಕೊಚ್ಚಿ ಆಯ್ತಾ ಕಳೆ ಏನಿಲ್ಲ ಕಾಣಿ ಕಳೆಯನ್ನು ತೆಗೆದು ಹಾಕಬೇಕು ಇಲ್ಲದಿದ್ದರೆ ಬೆಳೆಗೆ ಕಷ್ಟ ಗಟ್ಟಿ ಎಲ್ಲ ಗಟ್ಟಿ ಆಗುತ್ತೆ ಅಲ್ಲ ಆಡುದು ಬೇಡ ಹಂಗಾಗತ್ತೆ ಕರೆಕ್ಟಿಯಾ ಎಂತದು ಬೇಡ ಕೆಲ್ಸ ಇದು ಮಾಡ್ರೆ ಸಾಕಲ್ಲ ಎಕ್ಸರ್ಸೈಸ್ ಎಲ್ಲ ಮಾಡು ಬೇಡ ಬೇಡ ಪಮ್ಮಿಗೆ ಹೋಗ್ಬೇಡ ಜಿಮ್ಮಿಗೆ ಹೋಗ್ಬೇಡ ಯಾವ್ದಕ್ಕೂ ಬೇಡ ಅಲ್ಲ ಇದೇ ಎಲ್ಲ ಜಿಮ್ ಸಣ್ಣ ಸಣ್ಣದಿದ್ದಲ್ಲಿ ಇಲ್ಲೇ ಜಿಮ್ ಆಗ್ತದೆ ಯಾರಿಗಾರು ಜಿಮ್ ಹೋಗ್ಬೇಕು ಇಲ್ಲಿ ಬನ್ನಿ ನಾವು ಯಾವ್ದಕ್ಕೂ ಹೋಗ್ಬೋದು ಜಿಮ್ಮಿಗೆ ಹೋಗ್ಬೇಕು ಬೇಡ ಜಿಮ್ಮಿಗೆ ಹೋಗ್ಬೇಡಮ್ರಿ ಇಲ್ಲೇ ಒಂದೆರಡು ಅಂದ್ರೆ ಎಂತ ಮೈ ಬಗ್ಸಿ ಕೆಲಸ ಮಾಡ್ರೆ ಯಾವ ಜಿಮ್ಮು ಬೇಡ ಎಂತದು ಬೇಡ ಅಮ್ಮ ಅಲ್ಲ ಈ ಕೆಲಸ ಮಾಡ್ರಿ ಯಾವ್ದು ಮಾಡುವುದು ಬೇಡ ಇದು ಒಂದು ಸೌದಿ ಹೊಡುವುದು ಇರ್ತದ ಅಲ್ಲ ವೇಟ್ ಮಾಡ್ರೆ ಯಾವ್ದು ಮಾಡುವುದು ಬೇಡ ಅಷ್ಟು ಬೇಡ ಜೀವ ಗಟ್ಟಿ ಮುಟ್ಟಿ ಹಂಡಿ ಗಿಡಕ್ಕೆ ಸಾರ ಹತ್ತಾ ಒಳ್ಳೆ ಸಾರ ಚಪ್ಪಲಿ ಇಟ್ಟಿದೆ ಹೋಟ್ಲ ಎಲ್ಲ ಇದೆ ಹೌದಾ ಅವಾಗೆಲ್ಲ ಅಲ್ಲಿ ಗದ್ದೆ ಎಲ್ಲ ತಗೊಂಡದ್ ಎಲ್ಲೇ ಅಲ್ಲ 100 ಟನ್ ನಿಮ್ದಾ ದೊಡ್ಡ ದೊಡ್ಡ ಗದ್ದೆ ಎಲ್ಲ ಇದೆ ಅದನ್ನೀಗ ಎಲ್ಲ ಅದನ್ನ ಇದು ವ್ಯವಸಾಯ ಬೇಸಾಯ ಎಲ್ಲ ಮಾಡುದು ಯಾರು ನಾನೇ ಮಾಡಿ ನೀವೇ ಮತ್ತೆ ಯಾರಿದ್ರ ನಿಮ್ ಜೊತೆ ದುಡ್ಡು ಕೊಟ್ರೆ ಹಿಂಗ ಈಡಾರ ಹೂಡ್ತಾರೆ ಜನ ಆ ಕಡೆ ಹಿಂಗ ಈಡಾರ ಓಡ್ತಾರೆ ಜನ ಬೇಕಾಗ್ತಾರ ಒಬ್ರಿಗೆ ಮಾಡ್ಕೊಂಡ್ ಸುಮಾರೆಲ್ಲ ಇದ್ರೆ ಸ್ವಲ್ಪ ಇದ್ರು ಮಾಡ್ಕೊಂಡ್ಲಕ್ಕ ಹಂಗೆ ಅವಾಗೆಲ್ಲ ಎಲ್ಲ ಕಡಿಮೆ ರೇಟ್ ಅಲ್ಲ ಅವಾಗ 6 ಲಕ್ಷ ರೂಪಾಯಿ ಮನಿ ಆಗಿತ್ತು ಈಗ 40 ಲಕ್ಷ ಬೇಕು ಅಪ್ಪಿ 6 ಲಕ್ಷ ನೀವು ಜಾಗ ತಕೊಂಬತ್ತಿಗೆ ಎಷ್ಟು ದುಡ್ಡು ಇದ್ದೀತ ಜಾಗ ತಗೊಂಬ ನಾವು ಮನೆ ಅಡಿ ತಕೊಂಡ 500 ರೂಪಾಯಿಗೆ ಒಂದು ಸಣ್ಸಿಗೆ ಈಗ ಒಂದ್ ಗದ್ದೆ 1 ಕೋಟಿ ಚಿಲ್ಲರಿಗೆ ಅಂತ ಐತೆ ಅಂದ್ರೆ ಅದೇ ಗೆದ್ದಿಯಾ ಅದೇ ಇದು 50 ಟನ್ ರೀ ಅಲ್ಲೇ ಅಲ್ಲೇ ಈಗ ನೀವು ಈಗ ಕೊಟ್ರು ತಕಂತ್ರ ಈಗ ಮೊನ್ನೆಗೆ ಅಂತ ಇದೆ ನಾ ಭೂಮಿ ಕೊಡುವುದಿಲ್ಲ ಕೃಷಿ ಭೂಮಿ ಕೊಡುದಿಲ್ಲ ಅಂತ 1 ಕೋಟಿ 20 ಲಕ್ಷಕ್ಕೆ ಎಂಡ್ ಆಯ್ತು ಹೌದಾ 50 ಸೆಂಟ್ಸ್ 5 ಸೆಂಟ್ಸ್ ರೋಡಿಗೆ ಕೊಟ್ಟು ಎಲ್ಲ ಅಂದ್ರೆ ನೀವು ಇದ್ದ ಜಾಗ ಅಲ್ಲಿ 100 ತಕೊಂಡ ಜಾಗ ಹೌದು 100 ಟನ್ ವಾಗಳಿಗೆ ತಕೊಂಬತ್ತಿಗೆ ಎಷ್ಟು ಲಕ್ಷ ಅವಾಗ 25,000 ರೂಪಾಯಿ ಆಗಿ ಎಷ್ಟು ಸಣ್ಸ್ ಅದು 56 ಸೆಂಟ್ಸ್ 56 ಸಣ್ಸ್ ಸುಮಾರು ವರ್ಷ ಹಿಂದೆ ಹೌದು ಒಂದು 30 ವರ್ಷ ಆಯ್ತು ಅವಾಗ ದುಡ್ಡು ಅಂದ್ರೆ ಒಂದು 10,000 ರೂಪಾಯಿ ಇದ್ರೆ ಅವ ಒಂದು 10 ಲಕ್ಷ ಇದ್ದಂಗೆ ಬರೀ 10,000 ರೂಪಾಯಿ ಇದ್ದ ಅಲ್ಲ ಈಗ ದುಡ್ಡಿಗೆ ಡಿಮಾಂಡ್ ಇದೆ ಅಲ್ಲ ಆವಾಗ ಒಂದು ಲೋಡ್ ಹೊಂಗಿ ನಾವು ಮನೆ ಮಾಡುತ್ತೇವೆ ದೊಡ್ಡ ಗಾಡಿ ಹೊಂಗಿ 6 ಯೂನಿಟ್ ಹೊಂಗಿ 400 ರೂಪಾಯಿ 500 ರೂಪಾಯಿ ಈಗ 20,000 ಇದೆ ಅದಕ್ಕೆ ಅದೇ ಹೊಂಗಿ ಅವಾಗ 500 ರೂಪಾಯಿ ಹಾಕೋದು ಹೊಂಗಿ ಈಗ 20,000 ರೂಪಾಯಿ ಈಗ 6 ಲಕ್ಷ ರೂಪಾಯಿ ಮನೆ ಆಗ್ತಾ ಇಲ್ಲಪ್ಪ 6 ಲಕ್ಷಕ್ಕೆ ಮನಿ ಹೆಂಗಾಗ್ತ ಎಲ್ಲೂ ನಂದು ರಿಪೇರಿ ಮಾಡಿ ಒಂದು ರೂಮ್ ಮಾಡೋದಕ್ಕೆ 7 ಲಕ್ಷ ರೂಪಾಯಿ ಒಂದ್ ಶೀಟ್ ಹಾಕಿನ್ ಮಾಡ್ರು ಆತಿಲ್ಲ ಅದೇ ಗದ್ದೆ ಬುಡ ಒಳ್ಳೆ ಇತ್ತು ನಿಮ್ಗೆ ಇದಾ ಹಿಂಗ್ ಬುಡ ಇರ್ಬೇಕು ಹೌದಾ ಇವರಿಗೆಲ್ಲ ಕಣಿ ಇಷ್ಟು ಏಜ್ ಆದ್ರು ಎಷ್ಟು ಜೋಶ್ ಹಂಗಿದ್ರು ನಾವಲ್ಲ ಇವರೇ ಜೀವಪತಿ ಹೆಂಗಿರುತ್ತೆ ಗೆಸ್ ಮಾಡೋಕ್ಕೂ ಆತಿಲ್ಲ ಅಲ್ಲ ಬಿಡಿ ಆ ಟೈಮಿಗೆ ನಾವು ಬದುಕಿದ್ರೆ ಹೇಳುದು ಇಷ್ಟೆಲ್ಲ ಒಂದು ಸ್ಟ್ರೆಂತ್ ಇಪ್ಪೋದಿಲ್ಲ ಈಗಳಿನವ್ರು ತಿಂಬು ಫುಡ್ಡಿಗೆ ಕುತ್ಕೊಂಡು ಮಾಡೋ ಕೆಲಸಕ್ಕೆ ಅಲ್ಲ ಸ್ವಲ್ಪ ಹಾಕೋಕಾಗ ಲಾಸ್ಟ್ ಟೈಮ್ ನಾ ವಿಡಿಯೋ ಆಗ್ದಲ್ಲ ಅದೇ ಕೃಷಿ ಭೂಮಿ ಕೊಡ್ತೀಯಾ ಅಂದ್ಕೊಂಡಿದ್ದೀರಿ ಯಾರ್ದು ಜಾಗ
ಕೃಷಿ ಭೂಮಿ ಕೊಡೋದು ನಾನು ಫಸ್ಟ್ ಟೈಮ್ ಕಂಡದಂದೇಳಿ ಹೇಳಿ ನೀವು ಯಾರೋ ಬತ್ತೆ ಬಾಯ್. ಆಯ್ತಾಯ್ತು. ಕೃಷಿ ಭೂಮಿ ಕೊಡೋದನ್ನ ನಾವು ಫಸ್ಟ್ ಟೈಮ್ ಕೇಳಿದ್ದು, ಕೃಷಿ ಭೂಮಿನ ಕೊಡಬೇಡಿ ಅನ್ನೋ ಥರ. ಅದು ಆ್ಯಕ್ಚುಲಿ ರೋಡಿಗೆ ಹತ್ರ ಇತ್ತಲ್ಲ NHಗೆ, ಹಂಗಾಗಿ ಅವರು ಕೊಡುವ ಪ್ಲ್ಯಾನ್ ಮಾಡ್ತಾಯಿದ್ರು ಬೇರೆಯವ್ರದ್ದು ಜಾಗ. ಹಾಗೆ ಇರುತ್ತಲ್ಲ, ಒಬ್ರೊಬ್ರಿಗೆ ಒಂದೊಂದು ಥರ. ಅವ್ರಿಗೆ ಬೇರೆ ಕಡೆ ಜಾಗ ಬೇರೆಲ್ಲ ಇದ್ದರೆ ಇದು ಒಂದೊಂದು ಸೇಲ್ ಮಾಡು ಅಂತ ಹೇಳಿ ಒಬ್ರೊಬ್ರದ್ದು ಒಂದೊಂದು ಥರ ಅಲ್ಲ. ನಾವು ಹೇಳ್ದಂಗೆ ಇರೋದಿಲ್ಲ. ಹೌದು ನಿಜ, ಕೃಷಿ ಭೂಮಿನ ಸ್ವಲ್ಪ ಇಟ್ಕೊಂಡು ತಿನ್ನಿನ್ನು ಉಂಬುದು ತಿಂಬುದು ಎಲ್ಲ ಆಯ್ಕಲ್ಲ ಅಲ್ಲ. ಎಲ್ಲ ಕೃಷಿ ಭೂಮಿನೆಲ್ಲ ಕೊಡ್ತೇ ಹೋದರೆ ಬೆಳೆಯುವುದೆಲ್ಲಿ? ನಾವು ದುಡ್ಡನ್ನು ತಿನ್ನೋಕ್ಕಾಗೋದಿಲ್ಲ, ಬೆಳೆ ಬೇಕು. ಸೊ ಪಾಯಿಂಟ್ ಇದೆ ಹೇಳಿದ್ರಲ್ಲಿ. ಆ್ಯಂಡ್ ಕೃಷಿ ಭೂಮಿಗೆ ಎಷ್ಟು ದುಡ್ಡು ಅಂತ ಕೇಳಿರೋದೆ, ಅದೇ NH ಹತ್ರ ಇಪ್ಪೋದ್ರಿಂದ ಅಷ್ಟು ದುಡ್ಡು. 20 ಮೀಟ್ರ್ ಅಷ್ಟೇ. ಸೊ ರೋಡ್ ಕೊಡದಿದ್ದ ಕಾರಣ ಇದು ಒಂಚೂರು 200 ಮೀಟ್ರ್ ದೂರ ಅನ್ಲಕ್ಕೆ, ಇಲ್ಲದ್ರೆ ಇನ್ನೂ ಹತ್ತಿರ ಇತ್ತು. ಸೊ ರೀಸನ್. ಆ್ಯಂಡ್ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಮತ್ತೊಂದ್ಸಲಿ ಸಿಗುವ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ನಾಳೆ ವಾಪಸ್ ಬತ್ತೆ ಇಲ್ಲಿ.